ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬರ್ಕಸ್ ಚಾನೆಲ್. ಇವತ್ತು ಸ್ಪೆಷಲ್ ಆಗಿರುವಂಥ, ಯಮ್ಮಿ ಆಗಿರುವಂಥ, ಹೆಲ್ದಿ ಆಗಿರುವಂಥ ಬೀಟ್ರೂಟ್ ಗೊಜ್ಜನ್ನು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು ಬೀಟ್ರೂಟನ್ನು ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೇನೆ. ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ತವದಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡೆ. ಎಣ್ಣೆ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಕರಿಬೇವು, ಆನಂತರ ಅದಕ್ಕೆ ನಾವು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳುವ. 1 ಚಮಚದಷ್ಟು ಜೀರಿಗೆ. ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗಲಿ. ಈಗ 1 ಚಮಚದಷ್ಟು ಇಡೀ ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೇನೆ. ಆಮೇಲೆ 1 ಮುಷ್ಟಿಯಷ್ಟು ಹುರಿಗಡಲೆ, ಆಮೇಲೆ 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ನೆಲಗಡಲೆ ಬೀಜ, ಇದೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈಗ ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ 3ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೇನೆ. ನೀವು ಗುಂಟೂರು ಮೆಣಸನ್ನು ಕೂಡ ಆ್ಯಡ್ ಮಾಡ್ಬೋದು ಖಾರ ಜಾಸ್ತಿ ಆಗಬೇಕಂದ್ರೆ. ಈಗ ಇದೇ ತವದಲ್ಲಿ ನಾನು ಕಟ್ ಮಾಡಿಟ್ಟಂತಹ ಬೀಟ್ರೂಟ್ನ ಸ್ಲೈಸ್ಗಳನ್ನು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೇನೆ. ಇದು ಸರಿಯಾಗಿ ಬೇಯಬೇಕಂತೇನಿಲ್ಲ, ಸ್ವಲ್ಪ ಲೈಟಾಗಿ ಅರ್ಧ ಬೆಂದರೆ ಸಾಕಾಗುತ್ತೆ. ಈಗ ಇದು ಸಹ ರೆಡಿಯಾಗಿದೆ. ಈಗ ನಾನು ಆಲ್ರೆಡಿ ಹುರಿದಿಟ್ಟಂಥ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು, ಆಮೇಲೆ ಬೇಯಿಸಿಟ್ಟಂತಹ ಬೀಟ್ರೂಟು ಸ್ಲೈಸ್ಗಳನ್ನು ಹಾಕ್ಕೊಂಡೆ. ಇದು ಸ್ವಲ್ಪ ತಣ್ಣಗಾಗ್ತಾ ಇದ್ದಾಗೆ ನಾವಿದನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿ ರುಬ್ಕೊಳ್ಬೇಕು. ಈಗ ನೋಡಿ, ಬೀಟ್ರೂಟ್ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಹುಳಿ ಬೇಕಂದರೆ ನೀವು ಹುಣಸೆ ಹುಳಿ ಅಥವಾ ಲಿಂಬೆ ರಸ ಕೂಡ ಸೇರಿಸ್ಬೋದು. ನಾನು ಸೇರಿಸಲಿಲ್ಲ, ಸ್ವಲ್ಪ ಲೈಟಾಗಿ ಸ್ವೀಟ್ ಆ್ಯಂಡ್ ಸ್ಪೈಸಿ ಇರಲಿ ಅಂಥೇಳಿ. ಈಗ ನಾವೊಂದು ಒಗ್ಗರಣೆನ ಕೊಡಬೇಕು. ಒಗ್ಗರಣೆಗೆ ನಾನು ಎಣ್ಣೆ, ಕರಿಬೇವು, ಆಮೇಲೆ ಬಿಳಿ ಎಳ್ಳು, ಆಮೇಲೆ ಕಟ್ ಮಾಡಿಟ್ಟಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡಿದೆ. ಇದು ಒಳ್ಳೆ ಫ್ಲೇವರ್ ಆ್ಯಡ್ ಮಾಡುತ್ತೆ ನಮ್ಮ ಗೊಜ್ಜಿನಲ್ಲಿ. ಸೊ ಈಗ ನೋಡಿ, ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ಬೀಟ್ರೂಟ್ ಗೊಜ್ಜು ರೆಡಿ ಮಾಡಿಟ್ಟದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ನೋಡಿ, ಕ್ವಿಕ್ಕಾಗಿ ನಮ್ಮ ಬೀಟ್ರೂಟ್ ಗೊಜ್ಜು ರೆಡಿ ಆಯಿತು. ಸ್ವಲ್ಪ ಡಿಫ್ರೆಂಟಾಗಿ ಬೇಕಂದರೆ ನಾವು ಇದನ್ನು ಟ್ರೈ ಮಾಡ್ಬೋದು. ಸೊ ವೀಕ್ಷಕರೇ, ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.